ದೇವೇಗೌಡರು ಕೇಳ್ಕೊಂಡೆ ಪ್ರಾಮಾಣಿಕವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ಬೋಗಸ್ ಅಲ್ಲ. ಎದುರುಗಡೆ ಬಂದ್ರು ಇದೇ ಮಾತಾಡ್ತೀನಿ ನಾನು. ಸ್ವಾಮಿ, ಹೇಮಾವತಿ ನೀರು ನಮಗೆ ಬರ್ತದೆ, ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರೆ ಒಬ್ಬ ಅಧಿಕಾರಿನ ಕರೆಸಿದ್ರು. ಆ ಅಧಿಕಾರಿ ಕಾರ್ಯದರ್ಶಿಗಳು, ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದು ಕೂತ್ಕೊಂಡ್ರು. ನಮ್ಮಿಬ್ರು ಮುಂದೆ ಒಂದು ಮೀಟಿಂಗ್ ಮಾಡಿದ್ರು. ಆ ಕಾರ್ಯದರ್ಶಿ ಹೇಳಿದ್ರು, ಇಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೆ ಹೇಮಾವತಿ ಮಾಗಡಿಗೆ ಬರಲ್ಲ ಅಂದ್ರು. ಕೇಳಿದ್ರೇನಪ್ಪ, ಬರಲ್ವಂತೆ ಮಾಗಡಿಗೆ. ಅಯ್ಯೋ ಅಣ್ಣ, ಯೋಗೀಶ್ ಅಣ್ಣ ಅಲ್ಲಿ ತುಂಬಿಸ್ತಾವನಲ್ಲ ಅಣ್ಣ ನೀರ್ನ, ಅದೆಲ್ಲ ಬೋಗಸ್ ಸ್ಕೀಮ್ ಬಿಡ್ರಿ, ಬರೀ ಪೈಪ್ ಬಿಡ್ತಾವ್ರೆ ಅಂತಂದ್ರು. ದುಡ್ಡು ಹೊಡೆಯೋ ಸ್ಕೀಮು ಅಂತಂದ್ರು. ನಾನು ಅವ್ರ ಮಾತು ಕೇಳ್ಬಿಟ್ಟು ಸಿದ್ದರಾಮಣ್ಣವ್ರ ಎದುರುಗಡೆ ಒಂದು ಮಾತು ಹೇಳಿದೆ, ನೀವೇನಾದ್ರೂ ನೀರು ಬಿಡದೆ ಹೋದ್ರೆ ನಿಮ್ಗೆ ನೀರು ಬಿಡ್ತಾರೆ ಜನ ಅಂತ ಹೇಳಿ ಅವತ್ತು ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆಲ್ಲ ಹೇಳಿದೆ. ನಾನು ಅವತ್ತು ಜಗಳ ಆಡದೆ ಇವ್ರ ಮೇಲೆ. ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ನೋಡ್ತಾ ಇದ್ದೇವೆ. ಪಾಪ ಅವ್ರು ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ನಾವು ಮಾಡ್ದೋ ನಮ್ಮ ಕಾಲದಲ್ಲಿ ಆಯ್ತು ಅಂತೇಳಿ. ಅವ್ರಿಗೆ ಅದು ಪರಿಕಲ್ಪನೆನೇ ಗೊತ್ತಿಲ್ಲ ಜನತಾದಳದವ್ರಿಗೆ, ಯಾವ ಕೆಲಸ ಎಲ್ಲಿ ಮಾಡಬೇಕು ಅಂತೇಳಿ. ನಾನೊಂದ್ಸರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಹೋಗಿ ಕೇಳಿದೆ ನಾನು. ನಮ್ಮ ನಿಂಗಯ್ಯನವರು ಈಗ ಅಧ್ಯಕ್ಷನೂ ಆಗವ್ರೆ, ನಿಂಗಪ್ಪನವರು ನಿಮ್ಮ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡವ್ರೆ, ಅವ್ರನ್ನ ಅಲ್ಲ JDS ಅಧ್ಯಕ್ಷರು ಮಾಡವ್ರೆ ಅವ್ರನ್ನ. ಪಾಪ ಕಡಗಾದ ಎಲ್ಲ ಕಡೆ ರೌಂಡ್ ಹಾಕೊಂಡ್ ಬಂದ್ರು, ಅವರು ಇಲ್ಲಿಗೆ ಲಾಸ್ಟಿಗೆ ಬಂದವ್ರೆ. ಅವರು ನಾನು ಹೋಗಿ ಕೇಳ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರು ಕೇಳ್ಕೊಂಡೆ ಪ್ರಾಮಾಣಿಕವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ಬೋಗಸ್ ಅಲ್ಲ. ಎದುರುಗಡೆ ಬಂದ್ರು ಇದೇ ಮಾತಾಡ್ತೀನಿ ನಾನು. ಸ್ವಾಮಿ, ಹೇಮಾವತಿ ನೀರು ನಮಗೆ ಬರ್ತದೆ, ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರೆ ಒಬ್ಬ ಅಧಿಕಾರಿನ ಕರೆಸಿದ್ರು. ಆ ಅಧಿಕಾರಿ ಕಾರ್ಯದರ್ಶಿಗಳು, ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದು ಕೂತ್ಕೊಂಡ್ರು. ನಮ್ಮಿಬ್ರು ಮುಂದೆ ಒಂದು ಮೀಟಿಂಗ್ ಮಾಡಿದ್ರು. ಆ ಕಾರ್ಯದರ್ಶಿ ಹೇಳಿದ್ರು, ಇಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೆ ಹೇಮಾವತಿ ಮಾಗಡಿಗೆ ಬರಲ್ಲ ಅಂದ್ರು. ಕೇಳಿದ್ರೇನಪ್ಪ, ಬರಲ್ವಂತೆ ಮಾಗಡಿಗೆ. ಅಯ್ಯೋ ಅಣ್ಣ, ಯೋಗೀಶ್ ಅಣ್ಣ ಅಲ್ಲಿ ತುಂಬಿಸ್ತಾವನಲ್ಲ ಅಣ್ಣ ನೀರ್ನ, ಅದೆಲ್ಲ ಬೋಗಸ್ ಸ್ಕೀಮ್ ಬಿಡ್ರಿ, ಬರೀ ಪೈಪ್ ಬಿಡ್ತಾವ್ರೆ ಅಂತಂದ್ರು. ದುಡ್ಡು ಹೊಡೆಯೋ ಸ್ಕೀಮು ಅಂತಂದ್ರು. ನಾನು ಅವ್ರ ಮಾತು ಕೇಳ್ಬಿಟ್ಟು ಸಿದ್ದರಾಮಣ್ಣವ್ರ ಎದುರುಗಡೆ ಒಂದು ಮಾತು ಹೇಳಿದೆ, ನೀವೇನಾದ್ರೂ ನೀರು ಬಿಡದೆ ಹೋದ್ರೆ ನಿಮ್ಗೆ ನೀರು ಬಿಡ್ತಾರೆ ಜನ ಅಂತ ಹೇಳಿ ಅವತ್ತು ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆಲ್ಲ ಹೇಳಿದೆ. ನಾನು ಅವತ್ತು ಜಗಳ ಆಡದೆ ಇವ್ರ ಮೇಲೆ. ನಾನು ಅವ್ರ ಮಾತು ಕೇಳ್ಬೇಕು, ಅವ್ರ ಜೊತೆ ಇದ್ನಲ್ಲಪ್ಪ, ಅವ್ರಿಗೆ ಕೊಟ್ಟಂತ ತಿಳುವಳಿಕೆ. ನಾವು ಯಾರ ಜೊತೆ ಇರ್ತೀವಿ, ಅವ್ರು ಏನ್ ತಿಳುವಳಿಕೆ ಕೊಡ್ತಾರೆ ಅದನ್ನೇ ಹೇಳ್ಬೇಕಲ್ಲ ನಾವು. ಅವ್ರ ಜೊತೆ ಇದ್ದಾಗ ನಮ್ಗೆ ಆ ತಿಳುವಳಿಕೆ ಕೊಟ್ಟಿದ್ರು. ಈಗ ಗೊತ್ತಾಯ್ತು ನಮಗೆ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಹೇಮಾವತಿ ನೀರು ಖಾಲಿ ಆಗ್ಬಿಟ್ರೆ ಆಸ್ತಿಗೆ ತೊಂದರೆ ಆಯ್ತದೆ, ನಾವು ತುಮಕೂರಿಗೆ ಮಾಗಡಿಗೆ ನೀರು ಕೊಡಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅವ್ರು ನಮಗೆ ಪಾಠ ಹೇಳಿರ್ತಕ್ಕಂಥದ್ದು.